ಹಲೋ ಫ್ರೆಂಡ್ಸ್, ಭಾಳ ದಿನಗಳ ನಂತರ ಈ ಒಂದು ಹಳೆ ವಿಡಿಯೋ ಜೊತೆಗೆ ನಾನು ನಿಮ್ಮನ್ನು ಭೇಟಿಯಾಗೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನಿಲ್ಲಿ ಏನು ತೋರಿಸೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಎಲ್ಲರ ಬಾಯಲ್ಲಿ ನೀರಿರಿಸುವಂತಹ ಪದಾರ್ಥ ಏನು ಹೇಳ್ರಿ, ಉಪ್ಪಿನಕಾಯಿ. ಅದರಲ್ಲೂ ಹುಣಸೆಕಾಯಿ ಉಪ್ಪಿನಕಾಯಿ. ಯಾರಿಗಿಷ್ಟ ಇಲ್ಲ ಹೇಳ್ರಿ ಹುಣಸೆಕಾಯಿ ಅಂತಂದರೆ. ಹಾಗೆ ನಮ್ಮ ಮನೇಲಿ ಇದು ಒಂದು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಸೇರಿ ಮಾಡ್ತಾ ಇರೋಂತಹ ಒಂದು ಉಪ್ಪಿನಕಾಯಿ. ಇದನ್ನು ಮೊದಲಿಗೆ ಈ ರೀತಿ ತೊಳೆದಿಟ್ಕೊಂಡ್ಬಿಟ್ಟು, ಹಾಗೆ ಎಲ್ಲ ಸಿಪ್ಪೆ ನಾರು ಎಲ್ಲದನ್ನು ತೆಗೆದಿಟ್ಕೊಂಡ್ಬಿಟ್ಟು, ಈಸಿ ಆಗುತ್ತೆ ಅಂತ ಹೇಳಿ, ಕುಟ್ಟೋದಕ್ಕೆ ಈಸಿ ಆಗಲಿ ಅಂತೇಳಿ ಮೆಣಸಿನ್ಕಾಯಿನ ಫಸ್ಟು ಮಿಕ್ಸಿಗೆ ಹಾಕ್ಕೊಳ್ತೀವಿ. ಅದಾದಮೇಲೆ ನಮ್ಮ ಅತ್ತಮ್ಮ ಅದಕ್ಕೆ ಬೇಕಾದಂತಹ ಉಪ್ಪಾಗಿರ್ಬೋದು, ಅರಿಶಿನ ಪುಡಿ ಆಗಿರ್ಬೋದು, ಇದೆಲ್ಲದನ್ನು ಕೂಡ ರೆಡಿ ಮಾಡಿಟ್ಟಿದ್ದಾರೆ. ಹಾಗೆ ಎಲ್ಲರೂ ಕೂಡ ಇಷ್ಟಪಟ್ಟು ಇದನ್ನು ಕೊಟ್ಟಿದ್ದಾಯಿತು. ಫಸ್ಟು ಹುಣಸೆಕಾಯಿನ ಹಾಕಿಬಿಟ್ಟು, ಅದಾದಮೇಲೆ ಉಪ್ಪು, ಅರಿಶಿನ ಪುಡಿ, ಮೆಣಸಿನ್ಕಾಯಿ ಇದೆಲ್ಲದನ್ನು ಹಾಕಿ ಎಲ್ಲರೂ ಕೂಡ ಒಂದೊಂದು ರೌಂಡನ್ನ ಕುಟ್ಟಿದಾದಮೇಲೆ ಇದನ್ನು ಮಿಕ್ಸಿಗೆ ಹಾಕಿ, ಅದಾದಮೇಲೆ ಸ್ವಲ್ಪ ನೈಸ್ ಆದಮೇಲೆ ಒಂದು ಜಾಡಿಯಲ್ಲಿ ಎತ್ತಿಟ್ಟಿದ್ದಾಯಿತು. ನಮಗೆ ಬೇಕಾದಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಈ ರೀತಿ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಅದನ್ನು ಮತ್ತೆ ರುಬ್ಬಿ ಒಂದು ಒಗ್ಗರಣೆ ಕೊಟ್ಟು ಅನ್ನದ ಜೊತೆಗೆ ತಿಂತಾ ಇದ್ದರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಲ್ವಾ. ನಿಮಗೂ ಕೂಡ ಈ ಹುಣಸೆಕಾಯಿ ಉಪ್ಪಿನಕಾಯಿ ಅಂದರೆ ಇಷ್ಟ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್ ಬಾಯ್.